ಚಿಕ್ಕ ಪುಟ್ಟ ಖರ್ಚಿಗೆ ಅಥವಾ ನಂಗೇನಾದ್ರೂ ಇಷ್ಟ ಆದ್ರೆ ಅದನ್ನ ತಗೊಳಕ್ಕೆ ಹಸ್ಬೆಂಡ್ ಅಥವಾ ಮನೇಲಿ ದುಡ್ಡು ಕೇಳ್ಬೇಕಲ್ಲ, ಆವಾಗ ಆಗೋ ಮುಜುಗರ ಇದೆಯಲ್ಲ, ಅದು ದೇವ್ರಿಗೆ ಪ್ರೀತಿ. ಅವ್ರ ಪ್ರೀತಿಯಿಂದಾನೇ ಕೊಡ್ತಾರೆ, ಬೇಡ ಅನ್ನಲ್ಲ. ಆದ್ರೆ ನನ್ ಕೈಯಿಂದ ₹1 ಇನ್ಕಮ್ ಇಲ್ಲ ಅಂದ್ಮೇಲೆ ಅವ್ರ್ ದುಡ್ಡು ಖರ್ಚು ಮಾಡಕ್ಕೆ ನಂಗೊಂಥರ ಗಿಲ್ಟ್. ನನ್ ಡಿಗ್ರಿ ಇದೆ, ಕೈಕಾಲ್ ಗಟ್ಟಿ ಇದೆ, ಆದ್ರೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದೀನಿ ಅಲ್ವಾ ಅನ್ನೋದು ಒಳಗೊಳಗೆ ತಿನ್ನುತ್ತೆ. ಎಲ್ರೂ ಅನ್ಕೋತಾರೆ ನಾನ್ ಮನೇಲಿ ಆರಾಮಾಗ್ ಕೂತಿದೀನಿ, ನಂಗೇನೂ ಜವಾಬ್ದಾರಿ ಇಲ್ಲ ಅಂತ. ಆದ್ರೆ ಸತ್ಯ ನಂಗೊತ್ತು. ಐ ಟ್ರೈಡ್, ಸುಮ್ನೆ ಕೂತಿಲ್ಲ ನಾನು. ಮನೇಲೇ ಸ್ಟಿಚಿಂಗ್ ಮಾಡಿ ಬಟ್ಟೆ ಸೇಲ್ ಮಾಡಕ್ಕೆ ಟ್ರೈ ಮಾಡ್ದೆ. ನನ್ ಪೇಂಟಿಂಗ್ಸ್‌ನ ಮಾರೋಕೆ ನೋಡ್ದೆ. ಆಗ್ಲಿಲ್ಲ. ಮನೇಲಿ ಪ್ರೆಷರ್ ಜಾಸ್ತಿ ಆದಾಗ ಇಷ್ಟ ಇಲ್ದಿದ್ರೂ ಒಂದು ಡಿಜಿಟಲ್ ಪ್ರಿಂಟಿಂಗ್ ಶಾಪ್‌ಗೆ ಕೆಲ್ಸಕ್ ಸೇರ್ಕೊಂಡೆ. ದಿನ ಪೂರ್ತಿ ಕೆಲ್ಸ ಮಾಡ್ಬೇಕಿತ್ತು. ಕಷ್ಟ ಇತ್ತು, ಆದ್ರೆ ಹೋಗ್ತಾ ಹೋಗ್ತಾ ಆ ಕೆಲ್ಸ ಇಷ್ಟ ಆಗೋಕ್ಕೆ ಶುರುವಾಗಿತ್ತು. ಆದ್ರೆ ಲೈಫ್ ಒಂದಲ್ಲ ಒಂದ್ ರೀಸನ್ ಕೊಡುತ್ತೆ ಅಲ್ವಾ ನಮ್ಮನ್ನ ಕೆಳಗೆ ತಳ್ಳೋಕೆ. ಬೆಂಗ್ಳೂರಲ್ಲಿ ಬಾಡಿಗೆ ಮನೆ ಕಷ್ಟ ನಿಮ್ಗೂ ಗೊತ್ತಿರುತ್ತೆ. ಮನೆ ಶಿಫ್ಟ್ ಮಾಡೋ ಪರಿಸ್ಥಿತಿ ಬಂತು. ಆ ಏರಿಯಾ ಬಿಟ್ಟು ದೂರ ಊರ ಹೋಗ್ಬೇಕಾಯ್ತು. ದೂರ ಇರೋದ್ರಿಂದ ಆ ಪ್ರಿಂಟಿಂಗ್ ಶಾಪ್ ಕೆಲ್ಸನೂ ಬಿಡ್ಬೇಕಾಯ್ತು. ಆಗಿನ್ನೂ ಲೈಫ್ ಟ್ರ್ಯಾಕೆ ಬರ್ತಿತ್ತು, ಅಷ್ಟ್ರಲ್ಲೇ ಮತ್ತೆ ಬ್ರೇಕ್ ಬಿತ್ತು. ಇವಾಗ ಹೊಸ ಮನೆ, ಹಳೇ ಕತೆ. ಮತ್ತೆ ಒಂಟಿತನ. ಮತ್ತೆ ಅದೇ ಗಿಲ್ಟ್. ನಾನ್ ಟ್ರೈ ಮಾಡ್ಲಿಲ್ವಾ? ಅಥ್ವಾ ನನ್ ಹಣೆ ಬರಹನೇ ಇಷ್ಟ? ಗೊತ್ತಿಲ್ಲ. ಸದ್ಯಕ್ಕೆ ಉತ್ತರ ಇಲ್ಲ.